लिंगायत पंचमसाली समाजाने जाती गणनेमध्ये काय नोंदवावे याबाबत चर्चा करण्यासाठी 14 सप्टेंबर रोजी दुपारी 3 वाजता चिकोडी येथील केशव कला भवनात सभा आयोजित करण्यात आली आहे, अशी माहिती कुडल संगमचे बसवजय मृत्युंजय स्वामीजी यांनी दिली। चिकोडी येथील प्रवासी निवासात आयोजित पत्रकार परिषदेत ते बोलत होते। राज्य सरकारने जाती गणनेबाबत घेतलेल्या निर्णयाच्या पार्श्वभूमीवर ही सभा होत आहे। या सभेला समाज बंधूंनी मोठ्या संख्येने उपस्थित राहावे असे आवाहन स्वामीजींनी केले। कर्नाटक ಸರ್ಕಾರದ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯಾದ್ಯಂತ ಜಾತಿ ಗಣತಿಯನ್ನು ಮಾಡಲು ಈಗಾಗಲೇ ತೀರ್ಮಾನ ಕೈಗೊಂಡಿದೆ, ಸಿದ್ಧತೆ ಮಾಡಿಕೊಂಡಿದೆ। ಈ ಕುರಿತಾಗಿ ಲಿಂಗಾಯತ ಪಂಚಮಸಾಲಿಗಳು ಜಾತಿ ಗಣತಿಯಲ್ಲಿ ಯಾವುದನ್ನು ಬರೀಬೇಕು ಅಂತ ಹೇಳಿ ಕುರಿತು ಸಮಾಲೋಚನೆ ಮಾಡಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮಹಾನಗರದಲ್ಲಿರುವ ಕೇಶವ ಕಲಾಭವನದಲ್ಲಿ ರಾಜ್ಯ ಪಂಚಮಸಾಲಿ ವಕೀಲರ ರಾಜ್ಯ ಕಾರ್ಯಕಾರಿಣಿಯನ್ನು ಮತ್ತು 2ನೇ ಹಂತದ ಚಿಂತನಾ ಸಭೆಯನ್ನು ಕರೆಯಲಾಗಿದೆ। ಈ ಚಿಂತನಾ ಸಭೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರ ಬಂಧುಗಳು, ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಆಗಮಿಸಿ ಸೂಕ್ತ ಸಲಹೆಗಳನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ। ಇದರೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಪಂಚಮಸಾಲಿ ಸಂಘಟನೆಗಳ ವಿವಿಧ ಘಟಕಗಳ ಎಲ್ಲ ತಾಲೂಕು ಅಧ್ಯಕ್ಷಗಳು ಬರಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀನಿ। ರಾಜ್ಯದ ಸಮಾಜ ಬಂಧುಗಳೇ, ಈಗಾಗಲೇ ಈ ಜಾತಿ ಗಣತಿಯಲ್ಲಿ ಯಾವುದನ್ನು ನಮೂದಿಸಬೇಕು ಅಂತೇಳಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಳೆದ ತಿಂಗಳು ವಿಜಯಪುರದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಚಿಂತನಾ ಸಭೆಯನ್ನು ಕರೆಯಲಾಗಿತ್ತು। ಆ ಚಿಂತನಾ ಸಭೆಗೆ ಸುಮಾರು 13 ಜಿಲ್ಲೆಯ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು। ಅದಾದ ನಂತರದಲ್ಲಿ 2 ಬಾರಿ ವಕೀಲರ ಪರಿಷತ್ತಿನ ಗೂಗಲ್ ಮೀಟ್ ಕರೆದಿದ್ವಿ। ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರೊಂದಿಗೂ ಸಮಾಲೋಚನೆ ಮಾಡಲಾಗಿದೆ। ಈ ಹಿನ್ನೆಲೆಯೊಳಗೆ ಸೆಪ್ಟೆಂಬರ್ 14ನೇ ತಾರೀಕು ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೋಸ್ಕರವಾಗಿ ಮತ್ತೊಮ್ಮೆ 2ನೇ ಚಿಂತನಾ ಸಭೆಯನ್ನು ಚಿಕ್ಕೋಡಿ ಮಹಾನಗರದಲ್ಲಿ ಕರೆಯಲಾಗಿದೆ। ಚಿಕ್ಕೋಡಿ ತಾಲೂಕು ಮೊದಲಿಂದಲೂ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಭಾಳ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕು। ಕರ್ನಾಟಕದ ಯಾವುದೇ ಮೂಲೆಗಳಲ್ಲಿ ಪಂಚಮಸಾಲಿ ಸಭೆ ಕರೆದಾಗ ಅವರೆಲ್ಲ ತನು ಮನ ಧನದಿಂದ ಬೆಂಬಲಿಸಿಕೊಂಡು ಬಂದಿರತಕ್ಕಂಥದ್ದು। ಹಾಗಾಗಿ ಈಗಾಗಲೇ ನಮ್ಮ ವಕೀಲರ ಪರಿಷತ್ತು ಸ್ಥಾಪನೆ ಆದಾಗಿಂದ ಬೆಳಗಾವಿ, ಹುಬ್ಬಳ್ಳಿ, ನಂತರದಲ್ಲಿ ಬೆಂಗಳೂರು, ಅದಾದ ನಂತರದಲ್ಲಿ ವಿಜಯಪುರ ಎಲ್ಲ ಕಡೆಯೂ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯಾಗಿದೆ। ಮೊಟ್ಟ ಮೊದಲ ಬಾರಿಗೆ ಚಿಕ್ಕೋಡಿ ನಡೆಯುವಂಥ ರಾಜ್ಯ ಪಂಚಮಸಾಲಿ ವಕೀಲರ ಕಾರ್ಯಕಾರಿಣಿ ಸಭೆಗೆ ಎಲ್ಲ ವಕೀಲರು ತಪ್ಪದೆ ಇದನ್ನೇ ನನ್ನ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಬಂದುಬಿಟ್ಟು ಈ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ಯಾವುದನ್ನು ನಮೂದಿಸಿದರೆ ನಮ್ಮ ನಿಖರವಾದಂಥ ಅಂಕಿ ಸಂಖ್ಯೆ ಗೊತ್ತಾಗುತ್ತೆ। ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೆ ಮೀಸಲಾತಿ ಚಳವಳಿಗೆ ಯಾವುದು ಬರೆಸಿದ್ರೆ ಅನುಕೂಲ ಆಗುತ್ತೆ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ನಮ್ಮ ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ ಅದನ್ನು ಯಾವುದನ್ನು ಬರೆಸ್ಬೇಕಂತ ಕುರಿತು ಒಂದು ಸೂಕ್ತವಾದ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ। ಹಾಗಾಗಿ ಅವತ್ತು ನಾವೆಲ್ಲ ಕೂತ್ಕೊಂಡು ಒಂದು ನಿರ್ಧಾರವನ್ನು ಕೈಗೊಳ್ತೀವಿ। ಆ ನಿರ್ಧಾರ ಕೈಗೊಂಡ ನಂತರದಲ್ಲಿ ಮತ್ತೊಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರ ಸಭೆಯನ್ನು ಸಹ ಶೀಘ್ರದಲ್ಲಿ ಕರಿತೀವಿ। ಆ ಕಾರಣಕ್ಕೋಸ್ಕರವಾಗಿ ಈ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ 2ನೇ ಚಿಂತನಾ ಸಭೆಗೆ ತಾವೆಲ್ಲರೂ ಸಹ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ, ಬರುವಂಥ ಎಲ್ಲ ನಮ್ಮ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳಿಗೆ ಏನು ಮಧ್ಯಾಹ್ನ 2 ಗಂಟೆಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿನ ಚಿಕ್ಕೋಡಿ ವಕೀಲರ ಪರಿಷತ್ನವರು ಏರ್ಪಡಿಸಿದ್ದಾರೆ। 3 ಗಂಟೆಗೆ ಸಭೆ ಆರಂಭವಾಗುತ್ತೆ। 1 ತಾಸಲ್ಲೇ ಸಭೆಗಳನ್ನು ಮುಗಿಸ್ಕೊಂಡು ಮಾಧ್ಯಮಗೋಷ್ಠಿ ಮೂಲಕವಾಗಿ ಚಿಂತನೆಗಳನ್ನು ಸಲಹೆಗಳನ್ನು ಕೊಟ್ಟಿರೋ ಸಲಹೆಗಳನ್ನು ಮತ್ತು ಏನು ತೀರ್ಮಾನ ಕೈಗೊಳ್ಳೋದಿದೆ ಆ ಎಲ್ಲ ತೀರ್ಮಾನಗಳನ್ನು ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛೆಪಡ್ತೀನಿ। ಹಾಗಾಗಿ ನಮ್ಮ ಪಂಚಮಸಾಲಿಗಳು ಯಾವುದೇ ಸಂಘಟನೆಗಳು ಹೇಳುವಂಥ ಹೇಳಿಕೆಗಳನ್ನು ನಂಬಬಾರ್ದು, ಯಾವುದೇ ವಾಟ್ಸಪ್ ಮೆಸೇಜ್ಗಳನ್ನು ನಂಬಿ ಅದರಂತೆ ಬರೆಸೋ ಪ್ರಯತ್ನ ಮಾಡಬಾರ್ದು। ಕರ್ನಾಟಕದಲ್ಲಿ ಲಿಂಗಾಯತರ ಪರವಾಗಿ ನೂರಾರು ಸಾವಿರಾರು ಸಂಘಟನೆಗಳಿವೆ, ನೂರಾರು ಸಾವಿರಾರು ಮಠಮಾನ್ಯಗಳಿವೆ। ಒಬ್ಬೊಬ್ಬರನ್ನು ಮಾತು ಹೇಳ್ತಾರೆ, ಇದು ನಮ್ಮ ಪಂಚಮಸಾಲಿ ಸಂಘಟನೆಗೆ ಹುಟ್ಟಿರುವಂಥ ವಿಚಾರದಿಂದ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಪಂಚಮಸಾಲಿ ಸ್ವಾಮಿಗಳಾಗಿರ್ತಕ್ಕಂಥ ನಾವುಗಳು ನಮ್ಮ ಸಂಘಟನೆಗಳಿಗೆ ಮಾತ್ರ ಪಂಚಮಸಾಲಿ ಏನು ಬರೆಸಬೇಕು ಅಂತ ಹೇಳುವಂಥ ಒಂದು ಅವಕಾಶವಿದೆ, ಅಧಿಕಾರವಿದೆ। ಉಳಿದ ಸಂಘಟನೆಗಳ ಯಾವುದೇ ಹೇಳಿಕೆಗಳನ್ನು ಯಾರು ಸಹ ಗಣನೆ ತೆಗೆದುಕೊಳ್ಬಾರ್ದು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ, ಒಟ್ಟಾರೆ ಎಲ್ಲರೂ ಕೂತ್ಕೊಂಡು ಈ ಬರುವಂಥ ಆ ಜಾತಿ ಸಮೀಕ್ಷೆಯಲ್ಲಿ ನಿಖರವಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಬರೆಸುವಂಥ ಇದರೊಳಗೆ ಎಲ್ಲ ಗ್ರಾಮ, ನಗರ,
ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಇದೊಂದು ಅಭಿಯಾನ ರೀತಿಯಲ್ಲಿ ತಾವೆಲ್ಲ ಇದನ್ನು ಬೆಳೆಸಬೇಕು ಅಂತ ಮಾತನಾಡ್ತಾ ತಪ್ಪದೇ ಚಿಕ್ಕೋಡಿಗೆ ತಾವೆಲ್ಲ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಕೇಶವ ಕಲಾಭವನ ಚಿಕ್ಕೋಡಿ ತಾವೆಲ್ಲ ವಕೀಲರು ಬರಬೇಕು ಅಂತೇಳಿ ಮತ್ತೊಮ್ಮೆ ಈ ವಕೀಲರ ನಮ್ಮ ಚಿಕ್ಕೋಡಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾಡಿನ ಜನತೆ ಮನವಿ ಮಾಡಿಕೊಡ್ತೀನಿ. ಶರಣಾರ್ಥಿಗಳು. यावेळी सुधाकर पाटील, चिदानंद कपली, अशोक हरगापुरे, महादेव विटी, महादेव भेंडवाडे यांच्यासह आदी मान्यवर उपस्थित होते. अजित खोत, KMM मराठी, चिक्कोडी.